ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಪ್ರಿಯ ನನ್ನ ಸ್ನೇಹಿತರೆ, ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲದೆ ನಮ್ಮ ಜೀವನ ಸುಖಮಯವಾಗಿರದು. ಅರ್ಥಾಹ ಬಹಿಶ್ಚರ ಪ್ರಾಣ ಅಂದರೆ ಹಣವು ನಮ್ಮ ಶರೀರದ ಹೊರಗೆ ತಿರುಗಾಡುವ ಪ್ರಾಣ ಅಂತ ಹೇಳ್ತಾರೆ ದೊಡ್ಡವರು. ಈಗಿನ ಕಾಲದಲ್ಲಿ ಹಣವಿಲ್ಲದೆ ಒಂದು ಗಳಿಗೆ ಬದುಕು ಸಾಗಿಸುವುದು ತುಂಬ ಕಷ್ಟ. ಅದು ನಿಮಗೆಲ್ಲ ಗೊತ್ತಿರುತ್ತೆ. ಹಣವೇ ಜೀವನದ ಸರ್ವಸ್ವ ಅಲ್ಲ. ಆದರೆ ಹಣವಿಲ್ಲದಿದ್ದರೆ ಅವನ ಬಾಳು ತುಂಬ ದುರ್ಧರ. ಒಳ್ಳೆ ರೀತಿ ಸಂಪಾದನೆ ಮಾಡಬೇಕು. ಸದ್ವಿನಿಯೋಗ ಮಾಡಿದರೆ ಬಾಳು ಬಹಳ ಸಾರ್ಥಕವಾಗುತ್ತದೆ. ಆದರೆ ಆ ಸಂಪಾದನೆ ಅನ್ನೋದು ನಮಗೆ ಅದೃಷ್ಟವೂ ಇರಬೇಕು. ಇದಕ್ಕೆ ದೈವಕೃಪೆ ಬಹಳ ಮುಖ್ಯ. ಹಣವನ್ನು ಲಕ್ಷ್ಮಿಯ ಅಂದರೆ ಮಹಾಲಕ್ಷ್ಮಿಯ ಚಲಿಸುವ ರೂಪ ಅಂತಲೂ ಹೇಳ್ತಾ ಇದ್ದಾರೆ. ಶ್ರೀ ಮಹಾಲಕ್ಷ್ಮಿಯು ಜಗನ್ಮಾತೆ ಅಂತ ಹೇಳ್ತಾ ಇದ್ದಾರೆ. ಮೂಲ ಪ್ರಕೃತಿಯ ಸ್ವರೂಪಿಣೂ ಕೂಡ ಹೌದು. ಧನಧಾನ್ಯ ಸಂಪತ್ತುಗಳನ್ನು ಕರುಣಿಸುವ ಶ್ರೀ ಮಹಾಲಕ್ಷ್ಮಿಯನ್ನು ವೇದ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಸಕಲ ಸೌಭಾಗ್ಯ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ಒಂದು ವೈಭವ ಲಕ್ಷ್ಮಿಯ ಪೂಜೆ ಅಂದರೆ ಬಹಳ ಸುಲಭ. ಪೂಜಾ ವಿಧಾನದಲ್ಲಿ ಒಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡೋದುಂಟು. ಶ್ರೀ ಸೂಕ್ತ, ಭೂ ಸೂಕ್ತ ಎಲ್ಲ ಸೂಕ್ತಗಳು ವೈದಿಕ ಸಂಪ್ರದಾಯದ ಪೂಜೆಯಾದರೆ, ಸ್ತೋತ್ರ, ಅಷ್ಟೋತ್ತರ, ಲಕ್ಷ್ಮಿಗೆ ಅಷ್ಟೋತ್ತರ, ಶತನಾಮಾವಳಿ, ಒಂದು ಸಹಸ್ರನಾಮ ಅಥವಾ ಲಕ್ಷ್ಮಿಯ ನೆನೆಯುವುದೇ ಒಂದು ಮಹಾಪೂಜೆ. ಪ್ರಸ್ತುತ ಎಲ್ಲರಿಗೂ ಕೈಗೆ ಎಟಕುವಂತಿಲ್ಲ ಮಹಾಲಕ್ಷ್ಮಿ ಪೂಜೆ ಅಂದರೆ ಅವಳ ಚಿತ್ರಪಟಕ್ಕೆ ಒಂದು ಹೂವು, ಅರ್ಶಿನ, ಕುಂಕುಮವನ್ನು ಅರ್ಚಿಸ್ತಾರೆ, ಒಂದು ಧೂಪವನ್ನು ಬೆಳಗ್ತಾರೆ. ಇಷ್ಟೇ ಪೂಜೆ ಅಂದರೆ. ಆದರೆ ಬಹಳ ಬೇಗ ಫಲವನ್ನು ನೀಡುವ ಪೂಜಾ ವಿಧಾನವೇ ವೈಭವ ಲಕ್ಷ್ಮಿಯ ಪೂಜೆ ಅಂತ ಹೇಳಬಹುದು. ಇವತ್ತಿನ ಕುಟುಂಬದಲ್ಲಿ, ಎಲ್ಲರ ಕುಟುಂಬಗಳಲ್ಲಿ ಹಣದ ಮುಗ್ಗಟ್ಟು ಸಹಜವಾಗಿದೆ. ನಾವು ಎಷ್ಟು ಗಳಿಸಿದ್ರೂ ಕೂಡ ಅದಕ್ಕೆ 2 ಪಟ್ಟು ಖರ್ಚು ಆಗ್ತಾ ಇದೆ. ಪ್ರತಿ ಮನೆಯ ಗೃಹಿಣಿಯು ಕೂಡ ಆ ಮನೆಯ ಮಹಾಲಕ್ಷ್ಮಿ ಅಂತ ಅನ್ಸ್ಕೊಳ್ತಾ ಇದ್ದಾಳೆ. ಅವಳು ಪ್ರಸನ್ನಳಾದರೆ ಅಂದರೆ ಮನೆಗೆ ಒಬ್ಬರು ತಾಯಿಯಾಗಲಿ, ಹೆಂಡತಿಯಾಗಲಿ, ತಂಗಿಯಾಗಲಿ, ಅಕ್ಕ ಆಗಲಿ, ಅವಳ ಮನಸ್ಸು ಖುಷಿಯಾದರೆ ಆ ಮನೆ ನಂದಾದೀಪವಾಗಿರ್ತದೆ, ಶಾಂತಿ ಲಭಿಸುತ್ತದೆ. ಅಂದರೆ ಇನ್ನು ಇಡೀ ಜಗತ್ತನ್ನೇ ರಕ್ಷಿಸುವ ಮಹಾಲಕ್ಷ್ಮಿಯನ್ನು ನಾವು ನೆನೆದರೆ ನೀವೇ ಅರ್ಥ ಮಾಡ್ಕೊಳ್ಬೋದು. ಇದೊಂದು ಬಹಳ ಸರಳವಾದ ಪೂಜೆ. ಶುಕ್ರವಾರದತ್ತು ಅಂದರೆ 5 ಶುಕ್ರವಾರ ಮಾಡಬೇಕು. ಯಾವ ಹೊತ್ತಲ್ಲಿ ಅಂದರೆ ಗೋಧೋಳಿ ಹೊತ್ತು ಅಂತ ಹೇಳ್ತಾ ಇದ್ದಾರೆ. 4:15ಯಿಂದ ಸಂಜೆ 6:30 ಒಳಗಡೆ ಮುಗಿಸಿದ್ರೆ ಅದು ವಿಶೇಷವಾದ ಫಲ ಸಿಗುತ್ತದೆ. ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಒಂದು ರಂಗೋಲಿ ಹಾಕಬೇಕು. ಒಳ್ಳೆ ಚಕ್ರಾಕಾರವಾಗಿರುವ ಕಮಲದಂಥ ರಂಗೋಲಿ ಹಾಕಿ, ಮನೆಯಲ್ಲೇನಾದರೂ ಚಿನ್ನ ಅಂದರೆ ಲಕ್ಷ್ಮಿ ಅಂತ ಹೇಳ್ತಿದ್ದೀವಲ್ಲ, ಲಕ್ಷ್ಮಿ ಅಂದರೆ ಚಿನ್ನ ಅಂದರೆ ಜ್ಞಾನವೂ ಕೂಡ. ಲಕ್ಷ್ಮಿ ಸ್ವರೂಪಳೆ ಚಿನ್ನ, ಲಕ್ಷ್ಮಿ ಎಂದರೆ ಜ್ಞಾನ. ಅರ್ಥ ಮಾಡ್ಕೊಳ್ಳಿ. ಏನಾದರೂ ಚಿನ್ನದ್ದು ಇದ್ದರೆ ನಿಮ್ಮಲ್ಲಿ ಒಂದು ಬೆಳ್ಳಿ ಬಟ್ಲಲ್ಲಿ ಹಾಕಿ ಇಡ್ಬೋದು, ಅಥವಾ ಕಲಶ ಪಾತ್ರೆಯಲ್ಲೂ ಹಾಕಿಡ್ಬೋದು. ಆ ಕಲಶ ಪಾತ್ರೆಗೆ ಕುಂಕುಮ ಮತ್ತು ಹೂಗಳಿಂದ ಅಲಂಕರಿಸಬೇಕು. ಅಂದರೆ ವಿಶೇಷವಾಗಿ ಅರಿಶಿಣ ಮತ್ತು ಕೆಂಪು ಹೂವು ಆರಿಸ್ಕೋಬೇಕು. ನಾವೇನು ಕಲಶ ಇಟ್ಟಿರ್ತೀವೋ ಆ ಕಲಶವನ್ನೇ ಮಹಾಲಕ್ಷ್ಮಿ ಸ್ವರೂಪ ಅಂತ ತಿಳ್ಕೊಂಡು ಅದಕ್ಕೆ ಗಂಧವನ್ನು ಹಚ್ಚಬೇಕು. ಹಚ್ಚಿದ ನಂತರ ಕುಂಕುಮ ಮತ್ತು ಅರಿಶಿಣವನ್ನು ಇಟ್ಟರೆ ಮಹಾಲಕ್ಷ್ಮಿಯ ಸನ್ನಿಧಾನ ಅಂತ ತಿಳ್ಕೊಳ್ಬೇಕು ನಾವು.
ಈ ಪೂಜಾ ವಿಧಾನ ತುಂಬ ಸರಳವಾಗಿದೆ. ಯಾವುದೇ ರೀತಿಯಲ್ಲಿ ಯಾವುದೇ ಕಾಲದಲ್ಲಿ ಕೂಡ ಅದನ್ನು ನಿಲ್ಲಿಸಬೇಡಿ. ಒಂದು ವೇಳೆ ನಿಮಗೆ ರಜೆ ದಿವಸ ಬಂದರೆ ನಿಮ್ಮ ಬದಲು ಅನಿವಾರ್ಯವಾಗಿ ಬೇರೆಯವರು ಮಾಡಬಹುದು. ಆದರೆ ಮಂಗಳಾರತಿ ಮಾಡಬೇಕಾದ್ರೆ ಎಲ್ಲರೂ ಎದುರುಗಡೆ ಇರಬೇಕು. ಈ ಪೂಜೆಯಿಂದ ಕೆಲವರಿಗೆ ತಕ್ಷಣ ಫಲ ದೊರಕುತ್ತೆ, ಇನ್ನು ಕೆಲವರಿಗೆ 5 ಶುಕ್ರವಾರ ಆದಮೇಲೆ ಫಲ ದೊರಕುತ್ತದೆ. ಅದರಿಂದ ಗೃಹಿಣಿ ಗೃಹ ಮುಚ್ಚತೆ ಎಂಬ ನಾಣ್ಣುಡಿಯಂತೆ ಮನೆಯಾಕೆ ಸಂತೋಷದಿದ್ದರೆ ಆ ಮನೆಯ ಸ್ವರ್ಗ ಅಲ್ಲವೇ? ಈ ಪೂಜೆ ಮಾಡೋದ್ರಿಂದ ಆರ್ಥಿಕ ಮುಗ್ಗಟ್ಟಾಗಲಿ, ವಿವಾಹವೇ ಆಗಲಿ, ಉದ್ಯೋಗ ಆಗಲಿ, ಆಪತ್ತುಗಳು ಮತ್ತು ಮನೋಕ್ಲೇಶಗಳ ನಿವಾರಣೆಗೆ ವಿಶೇಷವಾಗಿ ಫಲ ದೊರಕುತ್ತದೆ. ಇದು ಸತ್ಯ. ಪೂಜೆಯ ನಂತರ ಕೊನೆ ವಾರ ಆದಮೇಲೆ 5 ಜನ ಮುತ್ತೈದರಿಗೆ ಆಗಲಿ 8 ಜನ ಆಗಲಿ ಅವರಿಗೆ ಕುಂಕುಮ ಬಳೆ ಕೊಟ್ಟು ನೀವು ಅವರಿಗೆ ಏನು ನೈವೇದ್ಯ ಮಾಡಿರ್ತೀರೋ ಅದನ್ನು ಅವ್ರಿಗೆ ಹಂಚಿ ಲಕ್ಷ್ಮಿಗೆ ಕೃಷ್ಣಾರ್ಪಣ ಅಂತ ಹೇಳಿದರೆ ನಿಮಗೆ ವಿಶೇಷ ಫಲ. ನೈವೇದ್ಯಕ್ಕೆ ಮುಖ್ಯವಾಗಿ ಒಂದು ಹುರುಗಡಲೆ, ಇದಕ್ಕೆ ಬೆಲ್ಲ, ಹಣ್ಣು ಅಂದರೆ ಬಾಳೆಹಣ್ಣು, ಗೋಧಿ ಪಾಯಸ ಬಹಳ ಶ್ರೇಯಸ್ಸು. ಕೊನೆಯ ವಾರದಲ್ಲಿ ಗೋಧಿ ಪಾಯಸ ನೈವೇದ್ಯ ಮಾಡಬಹುದು. ನಂತರ ಈ ಪೂಜೆಗೆ ಕೇವಲ 15ರಿಂದ 20 ನಿಮಿಷ ಆಗುತ್ತೆ, ಸುಲಭವಾಗಿ ಮಾಡಬಹುದು. ಮೊಟ್ಟ ಮೊದಲನೇದಾಗಿ ಆ ಪೂಜಾ ಸ್ಥಳವನ್ನು ನೀವು ಶುದ್ಧ ಮಾಡಿಬಿಟ್ಟು ಪೂರ್ವಕ್ಕೆ ಅಭಿಮುಖವಾಗಿ ಲಕ್ಷ್ಮಿಯನ್ನು ಇರಿಸಿ. ಅದ ಹತ್ರ ಅಶುದ್ಧವಾದ ವಸ್ತುಗಳು ಯಾವುದೇ ಆಗಲಿ ಇರಬಾರದು. ಕೈಕಾಲು ಮುಖ ತೊಳ್ಕೊಂಡು ನೀವು ಪೂಜೆ ಮಾಡಿದ್ರೆ ಸಾಕು. ಸಂಜೆ ಹೊತ್ತು ಅದಕ್ಕೆ ಅಗತ್ಯವಾಗಿ ಒಂದು ಅರಿಶಿಣ ಕುಂಕುಮ, ಮಂತ್ರಾಕ್ಷತೆಯ ಬಟ್ಟಲು, ಹೂ ತುಂಬಿದ ಪಾತ್ರೆ, ಗೆಜ್ಜೆ ವಸ್ತ್ರ, ಮಂಗಳಾರತಿಗೆ ಬೇಕಾಗುವ ಕರ್ಪೂರ ಮತ್ತು ಧೂಪವನ್ನು 9 ಎಳೆಯ ಪತ್ತಿಯನ್ನು ಕೂಡ ಸಿದ್ಧ ಮಾಡಿಕೊಳ್ಬೇಕು. ಪೂಜಾ ಸಲಕರಣೆಗಳು ಏನೇ ಆದ್ರೂ ನೀವು ಅಶುದ್ಧವಾಗಿ ಮುಟ್ಟಬಾರದು. ಅದನ್ನು ಮುಟ್ಟಬೇಕಾದ್ರೆ ಜೊತೆಗೆ ಲಕ್ಷ್ಮಿಯ ಪತಿಯಾದ ನಾರಾಯಣನನ್ನು ಸ್ಮರಿಸಿ ಪೂಜೆ ಮಾಡಬೇಕು. ನಿಮ್ಮಲ್ಲಿ ಮಾಡುವ ಮನಸ್ಸು ಮತ್ತು ಶ್ರದ್ಧೆ ಬಹಳ ಮುಖ್ಯ. ಏಕೆಂದರೆ ಮಾಡಿದರೆ ಆಗುತ್ತೋ ಇಲ್ವೋ ಅನ್ನೋ ದೃಷ್ಟಿಯಿಂದ ಮಾಡ್ಕೋಬೇಡಿ. ನಿಮ್ಮ ಮನೆಗೆ ಒಳ್ಳೆಯದು ಹಾಗೇ ಆಗುತ್ತದೆ. ಏಕೆಂದರೆ ಲಕ್ಷ್ಮಿ ಅಂತ ಹೇಳಿದರೆ ಇಡೀ ಜಗನ್ಮಾತೆ ಅಂದರೆ ಆಕೆನೇ ತಾಯಿ ಅಲ್ಲವೇ? ವೈಭವ ಲಕ್ಷ್ಮಿಯ ಒಂದು ಪ್ರತಿ ಅಥವಾ ಪುಸ್ತಕ ಸಿಗುತ್ತದೆ. ಅದನ್ನು ಕೊಂಡ್ಕೊಂಡು ಬಂದು ಅದರಲ್ಲಿ ಓದ್ಕೊಂಡು ಮಾಡಬಹುದು. ಒಂದು ವೇಳೆ ನಿಮಗೆ ಆ ಪುಸ್ತಕ ದೊರೆಯದಿದ್ದರೆ ನಾನು ಹೇಳುವ ಸ್ತೋತ್ರವನ್ನು ನೀವು ಮನಸ್ಸಿಟ್ಟು ಕೇಳಿಕೊಂಡು ಯಾವಾಗ ನೀವು ಪೂಜೆ ಮಾಡಿ ಗಂಟೆ ನುಡಿಸಿ ಅಂತ ಹೇಳ್ತಿದ್ದೀನಲ್ಲ, ಅದನ್ನು ಆ ಕಾಲಕ್ಕೆ ಮಾಡಿದರೆ ಸಾಕು. ಕೊನೆಗೆ ನೈವೇದ್ಯ ಅರ್ಪಿಸಿಬಿಟ್ಟು ನೀವು ಕೃಷ್ಣಾರ್ಪಣ ಅಂತ ಹೇಳಿದರೆ ಸಾಕು. ಅರ್ಥ ಆಯ್ತಾ? ಈಗ ನೀವು ಕಲಶದ ಮುಂದೆ ಕಲಶವೇ ಶ್ರೀ ಲಕ್ಷ್ಮಿ ಅಂತ ತಿಳ್ಕೊಂಡು ಕೂತಿದ್ದೀರಾ. ಇದರ ಮಧ್ಯೆ ಒಂದು ವಿಶೇಷ ಏನು ಹೇಳಬೇಕು ಅಂದರೆ, ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಅಥವಾ ಪೂಜೆ ಹೇಳ್ತಾ ಇರಬೇಕಾದ್ರೆ ಅದ್ರ ಮುಂಚೆ ಸಂಕಲ್ಪ ಮಾಡಬೇಕಾದ್ರೆ ನೀವು ಈ ಅಯನ, ಋತು, ಮಾಸ, ಪಕ್ಷ, ತಿಥಿ ಅಂತ ಬರುತ್ತೆ. ಅಂದರೆ ಏನಂದರೆ ಅವತ್ತಿನ ದಿವಸ ಅವತ್ತು ವರ್ಷದಲ್ಲಿ ಯಾವ ಅಯನದಲ್ಲಿದೆ, ಅಂದರೆ ದಕ್ಷಿಣಾಯನ, ಉತ್ತರಾಯಣನ ಅಥವಾ ಋತುಗಳು ಯಾವ ಋತು ಅಂದರೆ ವಸಂತ ಋತು, ಗ್ರೀಷ್ಮ ಋತು ಇವೆಲ್ಲ ಇದೆಯಲ್ಲ, ಅದರ ಯಾವ ಋತುಗಳಲ್ಲಿದೆ. ಆಮೇಲೆ ನಕ್ಷತ್ರಗಳು, ತಿಥಿ ಅಂತ ಹೇಳಿದ್ರೆ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತ 14-15 ತಿಥಿಗಳಿದೆಯಲ್ಲ, ಅಮಾವಾಸ್ಯೆ ಪೂರ್ಣವರೆಗೂ. ಅವತ್ತಿನ ದಿವಸ ನೀವು ಮಾಡೋ ದಿವಸ ಯಾವ ತಿಥಿಯಲ್ಲಿದೆ, ಯೋಗ ಯಾವುದಿದೆ ಅದನ್ನು ನೀವು ಮೊದಲೇ ತಿಳ್ಕೊಂಡು ಪೂಜೆ ಆರಂಭಿಸಬೇಕು. ಮಧ್ಯದಲ್ಲಿ ನಾನು ನೇರವಾಗಿ ಪೂಜೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ವೈಭವ ಲಕ್ಷ್ಮಿ ಪೂಜಾಕ್ರಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೈ ಜೋಡಿಸಿಕೊಂಡು ಪ್ರಾರ್ಥಿಸಿಕೊಳ್ಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ,
ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಸರ್ವೇಭ್ಯೋ ನಮಃ. ದೇವೇಭ್ಯೋ ನಮಃ. ಶಾಂತಿರಸ್ತು ಪುಷ್ಟಿರಸ್ತು ಅವಿಘ್ನಮಸ್ತು. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ. ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ ಎಂದು ಹೇಳಿಕೊಂಡು ಘಂಟನಾದವನ್ನು ಮಾಡಿ ಸಂಕಲ್ಪ ಮಾಡಬೇಕಾದರೆ ಕೈಯಲ್ಲಿ ಅಕ್ಷತೆ ಕಾಳನ್ನು ಹಿಡಿದುಕೊಂಡು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಸಪ್ತವೈವಸ್ವತಮನ್ವಂತರೆ ಕಲಿಯುಗೆ ಭರತವರ್ಷ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯದೇಶೆ ಗೋದಾವರ್ಯ ಶಾಲಿವಾಹನಶಕೆ ದಕ್ಷಿಣತೀರೆ ಬೋಧಾವತಾರೆ ಶ್ರೀರಾಮಕ್ಷೇತ್ರೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಂ. ಇದು ಸಂವತ್ಸರದ ಹೆಸರು. ನೀವು ಇವಾಗ ಯಾವ ಸಂವತ್ಸರ ಇದೆ ಅದು ಹೇಳ್ಕೊಳ್ಳಿ. ಸಂವತ್ಸರಸ್ಯ ಅಯನೆ ಋತು ಮಾಸೆ ಪಕ್ಷೆ ತಿಥೌ ವಾಸರೆ ನಕ್ಷತ್ರೇ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಶ್ರೀಪ್ರಸನ್ನ ವೈಭವಲಕ್ಷ್ಮಿ ರಥಮಹಂ ಕರಿಷ್ಯೆ ಎಂದು ಅಕ್ಷತೆಯ ಕಾಳನ್ನು ನೀರಿನ ತಟ್ಟೆಗೆ ಹಾಕುವಂತರಾಗಬೇಕು. ಕಲಶ ಪೂಜಾ. ಕಲಶ ಅಂದರೆ ಲಕ್ಷ್ಮೀದೇವಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಎಲ್ಲ ಅಭಿಮಾನಿ ದೇವತೆಗಳು ನೆಲೆಸಿದ್ದಾರೆ ಅಂತ ಕಲಶದ ನೀರನ್ನು ಪೂಜಿಸಿ ಆ ನೀರನ್ನು ತಲೆಯ ಮೇಲೆ ಹಾಗೂ ಪೂಜಾ ದ್ರವ್ಯದ ಮೇಲೆ ಪ್ರೋಕ್ಷಿಸಬೇಕು. ತತ್ರಾದೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಶ್ರೀಮನ್ಮಹಾಗಣಪತಿ ಪೂಜಾಂ ಕರಿಷ್ಯೆ. ವಕ್ರತುಂಡಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಅರಿಶಿಣ ಕುಂಕುಮದಿಂದ ಪೂಜಿಸಬೇಕು. ಶ್ರೀ ವೈಭವಲಕ್ಷ್ಮಿಯ ಧ್ಯಾನ ಏನೆಂದರೆ ಯಾಸಾ ಪದ್ಮಾಸನಸ್ಥ ವಿಪುಲಕಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರಾನಮಿತಾ ಶುಭ್ರವಸ್ತೋತ್ತರೀಯಾ ಲಕ್ಷ್ಮೀರ್ದಿವೈರ್ಗಜೇಂದ್ರ ಮಣಿಗಣಖಚಿತಾ ವಾಸಿತಾ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಎಂದು ಕೈ ಜೋಡಿಸಿ ಪ್ರಾರ್ಥಿಸಿ ಪೂಜಾ ಕಲಶಕ್ಕೆ ಹೂ ಮತ್ತು ಅಕ್ಷತೆಯನ್ನು ಅರ್ಪಿಸಬೇಕು. ಮೊದಲೇ ಹೇಳಿದಂತೆ ಒಂದು ಸುಣ್ಣದಿಂದ ರಂಗೋಲಿಯನ್ನು ಬರೆದು ಅದಕ್ಕೆ ಮಧ್ಯದಲ್ಲಿ ಒಂದು ಕುಂಕುಮವನ್ನು ಹಚ್ಚಬೇಕು. ಇದರಿಂದ ಉತ್ತಮ ಫಲ ದೊರಕುತ್ತದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆವಾಹಯಾಮಿ ಆಸನಂ ಸಮರ್ಪಯಾಮಿ ಅರ್ಘ್ಯಪಾದ್ಯ ಆಚಮನ ಸ್ನಾನ ವಸ್ತ್ರ ಅಕ್ಷತಾಂ ಸಮರ್ಪಯಾಮಿ. ಲಕ್ಷ್ಮೀದೇವಿಗೆ ಷೋಡಶೋಪಚಾರವನ್ನು ಅದರ ಪೂಜೆಯನ್ನು ಕ್ರಮವಾಗಿ ಮಾಡಿದಂತೆ ಭಾವಿಸುವುದು ಇದರ ಅನುಸಂಧಾನ ಮುಖ್ಯ. ಹೂ ಮತ್ತು ಅಕ್ಷತೆ ಕಾಳನ್ನು ಅರ್ಪಿಸುವುದು. ಕೈ ಜೋಡಿಸಿಕೊಂಡು ನಮಸ್ಕರಿಸಿ ವಂದೇ ಲಕ್ಷ್ಮೀ ಪರಶಿವಮಯೀಂ ಶುದ್ಧ ಜಾಂಬೂನದಾಭಾಂ ತೇಜೋರೂಪಾಂ ಕನಕವಸನಾ ಸರ್ವಭೂಷೇ ಜ್ವಲಾಂಗೀ ಬೀಜಾಪೂರಂ ಕನಕಕಲಶಂ ಹೇಮಪದ್ಮಂ ದದಾನಾಂ ಆದ್ಯಾಂ ಶಕ್ತಿ ಸಕಲ ಜನನೀಂ ವಿಷ್ಣುನಾಮಾಂಕ ಸಂಸ್ಥಾಂ ಎಂದು ಪಠಿಸಿ ಹೂ ಮತ್ತು ಅಕ್ಷತೆ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸಬೇಕು ಲಕ್ಷ್ಮೀದೇವಿಗೆ. ಶ್ರೀ ವೈಭವಲಕ್ಷ್ಮೇ ನಮಃ. ಶ್ರೀ ವೈಭವಲಕ್ಷ್ಮೇ ನಮಃ. ಗಂಧಂ ಸಮರ್ಪಯಾಮಿ. ಶ್ರೀ ವೈಭವಲಕ್ಷ್ಮೇ ನಮಃ. ಹರಿದ್ರಾ ಕುಂಕುಮ ಸಮರ್ಪಯಾಮಿ. ಶ್ರೀ ವೈಭವಲಕ್ಷ್ಮೇ ನಮಃ.
अक्षतां समर्पयामि श्रीवैभवलक्ष्म्यै नमः नानाविध परिमलद्रव्याणि समर्पयामि। मंत्रपूजा। ओम हिरण्यवर्णां हरिणीं सुवर्णरजतस्रजां चंद्रां हिरण्मयीं लक्ष्मीं जातवेदो महावः। ಇದು ಶ್ರೀ ಸೂಕ್ತ. ಶ್ರೀ ಸೂಕ್ತ ಪೂಜಾಂ ಸಮರ್ಪಯಾಮಿ ಧೂಪಾದೀಪ ನೈವೇದ್ಯಾದಿ ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಹೇಳಿಕೊಂಡು ಗಂಧ ಹೂ ಅಕ್ಷತೆ ಅರ್ಪಿಸಿ ಭಕ್ತಿಯಿಂದ ನಮಸ್ಕರಿಸಬೇಕು. ಇದು ಸಿದ್ಧಿಲಕ್ಷ್ಮಿ ಸ್ತೋತ್ರ. ಶ್ರೀದೇವಿ ಪ್ರಥಮಾ ಪ್ರೋಕ್ತ ದ್ವಿತೀಯ ಅಮೃತೋದ್ಭವ ತೃತೀಯ ಕಮಲಾದೇವಿ ಚತುರ್ಥಿ ಲೋಕಸುಂದರಿ पंचमी विष्णुपत्नीं च षष्ठी भुवनत्रया सप्तमी तु वरारोह अष्टमी देविका सारंगपाणे नवमी दशमी हरिवल्लभ एकादशी महालक्ष्मी द्वादशी लोकपूजिता। इदं मंत्रात्मकं स्तोत्रं यः पठेत् च सुचिन्नरा तस्म सर्वाणि कार्याणि सिद्ध्यन्तेव न संशयः। ಮಾಡಿದ ಸಿಹಿ ತಿಂಡಿ ಹಾಗೂ ಪ್ರಸಾದಗಳ ಮೇಲೆ ಕಲಶೋದಕವನ್ನು ಪ್ರೋಕ್ಷಿಸಿ ಮಹಾ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕು. ಈಗ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿಕೊಳ್ಳಬೇಕು. ಬಿಡಿಬಿಡಿಯಾದ ಹೂವಿನಿಂದ ಪೂಜಿಸುವುದು ಶ್ರೇಷ್ಠ. ಓಂ ಪ್ರಕೃತೇ ನಮಃ ವಿಕೃತೇ ನಮಃ ವಿದ್ಯಾಯೇ ನಮಃ ಸರ್ವಭೂತಾಹಿತಪ್ರದಾಯೇ ನಮಃ ಶ್ರದ್ಧಾಯೇ ನಮಃ ವಿಭೂತರೇ ನಮಃ ಸುರಭೈ ನಮಃ ಪರಮಾತ್ಮಿಕಾಯೇ ನಮಃ ವಾಚೇ ನಮಃ ಪದ್ಮಾಲಯಾಯೇ ನಮಃ ಪದ್ಮಾಯೇ ನಮಃ ಶುಚಯೇ ನಮಃ ಸುಧಾಯೇ ನಮಃ ಸ್ವಾಹಾಯೇ ನಮಃ ಸ್ವದಾಯೇ ನಮಃ ಧನ್ಯಾಯೇ ನಮಃ ಹಿರಣ್ಮಯೇ ನಮಃ ಓಂ ಲಕ್ಷ್ಮೀ ನಮಃ ನಿತ್ಯಪುಷ್ಟಾಯೇ ನಮಃ ವಿಭಾವಾರ್ಯೇ ನಮಃ ಆದಿತ್ಯೈ ನಮಃ ದಿತೈ ನಮಃ ದೀಪ್ತಾಯೇ ನಮಃ ವಸುಧಾಯೇ ನಮಃ ವಸುಧಾರಿಣೇ ನಮಃ ಕಮಲಾಯೇ ನಮಃ ಕಾಂತಾಯೇ ನಮಃ ಕಾಮಾಕ್ಷ್ಮೈ ನಮಃ ಕ್ರೋಧಸಂಭವಾಯೇ ನಮಃ ಅನುಗ್ರಹಪ್ರದಾಯೇ ನಮಃ ಬುದ್ಧಯೇ ನಮಃ ಅನಘಾಯೇ ನಮಃ ಹರಿವಲ್ಲಭಾಯೇ ನಮಃ ಅಶೋಕಾಯೇ ನಮಃ ಅಮೃತಾಯೇ ನಮಃ ದೀಪ್ತಾಯೇ ನಮಃ ಲೋಕಶೋಕವಿನಾಶಿನೇ ನಮಃ ಧರ್ಮನಿಲಯಾಯೇ ನಮಃ ಕರುಣಾಯೇ ನಮಃ ಲೋಕಮಾತ್ರೇ ನಮಃ ಪದ್ಮಪ್ರಿಯಾಯೇ ನಮಃ ಪದ್ಮಹಸ್ತಾಯೇ ನಮಃ ಪದ್ಮಾಕ್ಷ್ಮೈ ನಮಃ ಪದ್ಮಸುಂದರೇ ನಮಃ ಪದ್ಮೋದ್ಭವಾಯೇ ನಮಃ ಪದ್ಮಮುಖೇ ನಮಃ ಪದ್ಮನಾಭಪ್ರಿಯಾಯೇ ನಮಃ ರಮ್ಯಾಯೇ ನಮಃ ಪದ್ಮಮಾಲಾಧಾರಾಯೇ ನಮಃ ಓಂ ದೇವೈ ನಮಃ ಪದ್ಮಿನೇ ನಮಃ ಪದ್ಮಗಂಧಿನೇ ನಮಃ ಪುಣ್ಯಗಂಧಾಯೇ ನಮಃ ಸುಪ್ರಸನ್ನಾಯೇ ನಮಃ ಪ್ರಸಾದಾಭಿಮುಖೈ ನಮಃ ಪ್ರಭಾವೈ ನಮಃ ಚಂದ್ರವದನಾಯೇ ನಮಃ ಚಂದ್ರಾಯೇ ನಮಃ ಚಂದ್ರಸಹೋದರೈ ನಮಃ ಚತುರ್ಭುಜಾಯೇ ನಮಃ ಚಂದ್ರರೂಪಾಯೇ ನಮಃ ಇಂದಿರಾಯೇ ನಮಃ ಇಂದುಶೀತಲಾಯೇ ನಮಃ ಆಹ್ಲಾದಜನನೇ ನಮಃ ಪುಷ್ಪೈ ನಮಃ ಶಿವಾಯೇ ನಮಃ ಶಿವಕರೈ ನಮಃ ಸತ್ಮೈ ನಮಃ ವಿಮಲಾಯೇ ನಮಃ ವಿಶ್ವಜನನೇ ನಮಃ ತುಷ್ಟೈ ನಮಃ ದಾರಿದ್ರ್ಯನಾಶಿನೇ ನಮಃ ಪೀತಪುಷ್ಕರಿಣ್ಯೇ ನಮಃ ಶಾಂತಾಯೇ ನಮಃ ಶುಕ್ಲಮಾಲ್ಯಾಂಬರಾಯೇ ನಮಃ ಶ್ರಿಯೇ ನಮಃ ಭಾಸ್ಕರೇ ನಮಃ ಬಿಲ್ವನಿಲಯಾಯೇ ನಮಃ ಓಂ ವರಾರೋಹಾಯೇ ನಮಃ ಯಶಸ್ವಿನೇ ನಮಃ ವಸುಂದರಾಯೇ ನಮಃ ಉದರಾಂಗಾಯೇ ನಮಃ ಹರಿಣೇ ನಮಃ ಹೇಮಮಾಲಿನ್ಯೇ ನಮಃ
ಧನಧಾನ್ಯಕರ್ಯೇ ನಮಃ ಸಿದ್ಧಯೇ ನಮಃ ಸ್ತ್ರೈಣ ಸೌಮ್ಯಾಯೇ ನಮಃ ಶುಭಪ್ರದಾಯೇ ನಮಃ ನೃಪವೇಶ್ಮಗತಾನಂದಾಯೇ ನಮಃ ವರಲಕ್ಷ್ಮೀ ನಮಃ ವಸುಪ್ರದಾಯೇ ನಮಃ ಶುಭಾಯೇ ನಮಃ ಹಿರಣ್ಯಪ್ರಾಕಾರಾಯೇ ನಮಃ ಸಮುದ್ರತನಯಾಯೇ ನಮಃ ಜಯಾಯೇ ನಮಃ ಮಂಗಳಾದೇವೈ ನಮಃ ವಿಷ್ಣುವಕ್ಷಸ್ಥಳಸ್ಥಿತಾಯೇ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷ್ಮೈ ನಮಃ ನಾರಾಯಣ ಸಮಾಶ್ರಿತಾಯೇ ನಮಃ ದಾರಿದ್ರ್ಯಧ್ವಂಸಿನೇ ನಮಃ ದೇವೇ ನಮಃ ಸರ್ವೋಪದ್ರವನಿವಾರಿಣೇ ನಮಃ ನವದುರ್ಗಾಯೇ ನಮಃ ಮಹಾಕಾಳೇ ನಮಃ ಬ್ರಹ್ಮ ವಿಷ್ಣು ಶಿವಾತ್ಮಕಾಯೇ ನಮಃ ತ್ರಿಕಾಲಜ್ಞಾನಸಂಪನ್ನಾಯೇ ನಮಃ ಭುವನೇಶ್ವರೇ ನಮಃ ಶ್ರೀ ಮಹಾಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಪೂಜಾಂ ಸಮರ್ಪಯಾಮಿ ಎಂದು ಪುಷ್ಪಾರ್ಚನೆಯನ್ನು ಮಾಡಿ ನಮಸ್ಕರಿಸುವುದು ಭಕ್ತಿಯಿಂದ. ಹೂ ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಯಾ ರಕ್ತಾಂಬುಜಾವಾಸಿನಿ ವಿಲಸಿನಿ ಚಂಡಾಂಶು ತೇಜಸ್ವಿನಿ ಆ ರಕ್ತಾರುಧೀರಾಂಬರ ಹಸಕೀಯಾ ಶ್ರೀ ಮನೋಹಲಾದಿನಿ ಯಾ ರತ್ನಾಕರ ಮಂತನಾತು ಪ್ರಕಟಿತ ವಿಷ್ಣೋಶ್ಚಯಾ ಗೇಹಿನಿ ಸಾ ಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮೀಶ್ಚ ಪದ್ಮಾಶುಭಾ ಎಂದು ಪ್ರಾರ್ಥಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಲಕ್ಷ್ಮೀದೇವಿ ಎಂದು ಪ್ರಾರ್ಥಿಸಿ ವೈಭವಲಕ್ಷ್ಮಿ ಭೂದೇವಿಯನ್ನು ಪೂಜಿಸಿದ ನಂತರ ಅನಯ ಪೂಜೆಯ ಭಗವತಿ ವೈಭವಲಕ್ಷ್ಮೀ ಪ್ರಿಯತಾಂ ಪ್ರೀತವರದಾ ಭವತು. ಶ್ರೀ ಲಕ್ಷ್ಮೀ ನಾರಾಯಣ ಪ್ರಸಾದ ಸಿದ್ಧಿರಸ್ತು. ಅಕ್ಷತೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಟ್ಟು ದೇವಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಸಮರ್ಪಣೆ ಮಾಡಬೇಕು. ಇದು ಒಟ್ಟಿನ ಪೂಜೆ. ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಕಾಮಂ ಮೋಕ್ಷಂ ಚ ದೇಹಿ ಮೇ ಎಂದು ಬೇಡಿಕೊಂಡು ಅಕ್ಷತೆ ಅರ್ಪಿಸಿ ನಿಮಗೆ ಯಥಾನುಶಕ್ತಿ 5 ನಮಸ್ಕಾರ 3 ನಮಸ್ಕಾರ 8 ನಮಸ್ಕಾರ ಹಾಕಿ ಪೂಜೆಯನ್ನು ಸಮಾಪ್ತಿಯನ್ನು ಮಾಡಬೇಕು. ಶ್ರೀ ಗುರುವಿನಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತೋ ಭವತು ಎಂದು ಹೇಳಿಕೊಂಡು ಸ್ವಲ್ಪ ಹೊತ್ತು ಲಕ್ಷ್ಮಿಯ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಜಗನ್ಮಾತೆಯಾದ ಶ್ರೀದೇವಿಯ ಅನಂತ ಕಲ್ಯಾಣ ರೂಪಗಳಲ್ಲಿ ಈ ಲಕ್ಷ್ಮೀ ರೂಪವು ಒಂದು. ತನ್ನ ಎಡ ಬಲಗಳಲ್ಲಿ ಸಂಪದ್ಯೋತಕವಾದ ಗಜಗಳಿಂದ ದೇವಿ ಸೇವಿತಳಾಗಿದ್ದಾಳೆ. ಆಕೆಯು ಅರಳಿದ ತಾವರೆಯ ಮೇಲೆ ಸುಖಾಸೀನಳಾಗಿದ್ದಾಳೆ. ಚತುರ್ಭುಜಗಳಿಂದ ಶೋಭಿಸುವ ಮಾತೆಯು ಮೇಲಿನ 2 ಹಸ್ತಗಳಲ್ಲಿ ಅರಳಿದ ತಾವರೆ ಹೂಗಳನ್ನು ಭಕ್ತಿ ಶ್ರದ್ಧೆಗಳ ಸಂಕೇತವಾಗಿ ಧರಿಸಿದ್ದಾಳೆ. ಕೆಳಭಾಗದ 2 ಹಸ್ತಗಳಿಂದ ಭಕ್ತರಿಗೆ ಬಲಹಸ್ತದಿಂದ ಅಪಾರಧನ ಸಂಪತ್ತನ್ನು, ಎಡಹಸ್ತದಿಂದ ಅಭಯವನ್ನು ನೀಡಿ ಅನುಗ್ರಹಿಸುತ್ತಿದ್ದಾಳೆ. ಲಕ್ಷ್ಮಿಯ ಮಹಿಮೆ ಅಪಾರವಾದದ್ದು. ಅನಾದಿ ಕಾಲದಿಂದಲೂ ಆಕೆಯನ್ನು ಭಕ್ತಿಯಿಂದ ಪೂಜಿಸಿದ ಹಲವಾರು ಭಕ್ತರು ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಪಡೆದು ಎಲ್ಲ ರೀತಿಗಳ ಸುಖಗಳನ್ನು ಅನುಭವಿಸಿದ್ದಾರೆ. ಜಗನ್ಮಾತೆ ಅನಾಥನು ಸಕಲ ದಾರಿದ್ರ್ಯಗಳಿಂದಲೂ ಬಳಲುತ್ತಿರುವ ನನ್ನನ್ನು ಸರ್ವತಾ ಸಲಹು. ನಿನ್ನ ಕೃಪೆಯಿಂದಲೇ ಜೀವನದಲ್ಲಿ ಅಷ್ಟಬಗೆಯ ಐಸಿರಿಯನ್ನು ಪಡೆಯಲು ಸಾಧ್ಯವಾಗಿದೆ. ನಿನ್ನ ಪರಮಾನುಗ್ರಹವಿದ್ದರೆ ತಿರುಗನು ಕೂಡ ಶ್ರೀಮಂತನಾಗಬಲ್ಲ ಎಂದು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಪ್ರತಿ ಶುಕ್ರವಾರ ಸರಳವಾಗಿ ಯಾರಾದರೂ ಪೂಜಿಸಿ ಧನ್ಯರಾಗಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧಾತ್ಮನಾ ವಾ ಅನುಸೃತಾ ಸ್ವಭಾವಂ ಕರೋತಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.